ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ ವಿದುರ ನೀತಿ ಇದರಿಂದ 8ನೇ ಅಧ್ಯಾಯವನ್ನು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ವಿದುರರು ಧೃತರಾಷ್ಟ್ರನಿಗೆ ಬುದ್ಧಿವಾದವನ್ನು ಹೇಳ್ತಾರೆ. ನಾವು ಸತ್ತಾಗ ಯಾರೂ ನಮ್ಮ ಹಿಂದೆ ಬರೋದಿಲ್ಲ, ಈ ಶರೀರವನ್ನು ಕೂಡ ಮನೆಯಿಂದ ಹೊರಗಡೆ ಹಾಕ್ಬಿಡ್ತಾರೆ, ಆಮೇಲೆ ಅದನ್ನ ಸುಟ್ಟು ಹಾಕ್ಬಿಡ್ತಾರೆ. ಅದಕ್ಕೋಸ್ಕರನೇ ನಾವಿರೋವರೆಗೂ ಧರ್ಮದ ಸಂಗ್ರಹಣೆಯನ್ನ ಮಾಡ್ಬೇಕು. ಯಾಕಂದ್ರೆ ನಮ್ಮ ಜೊತೆ ಬರೋದು ನಾನು ಮಾಡಿರುವಂತ ಒಳ್ಳೇದು ಮತ್ತೆ ಕೆಟ್ಟದ್ದು ಮಾತ್ರ. ಅದಕ್ಕೆ ನಾವು ಧರ್ಮ ಸಂಗ್ರಹಣೆಯನ್ನ ಮಾಡಬೇಕು. ಈ ಲೋಕ, ಪರಲೋಕ, ಮೇಲಿನ ಲೋಕ, ಕೆಳಗಡೆ ಲೋಕ, ಯಾವ ಲೋಕ ಆದ್ರೂ ತಗೊಳ್ಳಿ, ಎಲ್ಲ ಅಜ್ಞಾನ ರೂಪಿಯ ಅಂಧಕಾರದಿಂದ ಹರಡ್ಕೊಂಡಿದೆ. ಅದು ಏನು ಮಾಡುತ್ತೆ ಅಂತಂದ್ರೆ ಇಂದ್ರಿಯಗಳನ್ನ ಮಹಾಮೋಹದಲ್ಲಿ ಹಾಕೋದಕ್ಕೆ ಕಾಯ್ತಾ ಇರುತ್ತೆ. ಇಷ್ಟು ಜನ್ಮಗಳ ಕಾಲನೂ ಕೂಡ ನಾವು ಮೋಹದಲ್ಲೇ ಇದ್ವಿ. ಈಗೇನೋ ನಮಗೆ ಗೊತ್ತಾಗಿ ಸ್ವಲ್ಪ ಸತ್ಸಂಗ ಅದೆಲ್ಲ ಮಾಡಬೇಕು ಅಂತ ನಮ್ಮ ಮನ್ಸಿಗೆ ಬಂದಿದೆ ಅಂತಂದ್ರೆ ನಾವು ಅದ್ರ ಕಡೆ ಗಮನ ಕೊಡಬೇಕು. ಇಲ್ಲ ಅಂತಂದ್ರೆ ಅದು ನಮ್ಮನ್ನ ಮತ್ತೆ ಮೋಹದಲ್ಲಿ ಮುಳುಗಿಸ್ಬಿಡತ್ತೆ ಅನ್ನೋದನ್ನ ತಿಳ್ಕೊಂಡ್ವಿ. ಈಗ ಮುಂದುವರೆದು ಹೇಳ್ತಾರೆ, ರಾಜನೇ ನೀವು ಇದನ್ನ ತಿಳ್ಕೊಳ್ಳಿ, ಇದು ನಿಮ್ಮ ಸ್ಪರ್ಶ ಮಾಡದೇ ಇರ್ಲಿ. ಅಂದ್ರೆ ಮೋಹದಲ್ಲಿ ನಮ್ಮನ್ನ ಅದು ಹಾಕೋದಕ್ಕೆ ಕಾಯ್ಕೊಂಡಿರುತ್ತೆ, ಅದಕ್ಕೆ ನೀವು ತಿಳ್ಕೊಳ್ಳಿ. ಇದರಿಂದ ಏನಾಗುತ್ತೆ ಅಂದ್ರೆ ಧರ್ಮದ ಸಂಗ್ರಹಣೆಯನ್ನ ನೀವು ಮಾಡ್ಕೋಬೇಕು. ಯಾವತ್ತೂ ಕೂಡ ಈ ಮೋಹ ಅನ್ನೋದು ನಿಮ್ಮನ್ನ ಸ್ಪರ್ಶ ಕೂಡ ಮಾಡದೇ ಇರ್ಲಿ. ನನ್ನ ಈ ಮಾತನ್ನ ಕೇಳಿ ನೀವೇನಾದ್ರೂ ಎಲ್ಲವನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೆ ಆದ್ರೆ ಈ ಮನುಷ್ಯ ಲೋಕದಲ್ಲಿ ನಿಮಗೆ ಮಹಾ ಯಶಸ್ಸು ಅನ್ನೋದು ಪ್ರಾಪ್ತಿಯಾಗತ್ತೆ. ಮತ್ತೆ ಈ ಲೋಕ ಮತ್ತೆ ಪರಲೋಕದಲ್ಲಿ ನಿಮಗೆ ಭಯ ಅನ್ನೋದೇ ಇರೋದಿಲ್ಲ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾನೆ. ಈಗ ಅವನು ಧೃತರಾಷ್ಟ್ರ ನನ್ನ ಮಗನಿಗೆ ಏನಾಗ್ಬಿಡುತ್ತೋ, ಯಾಕಂದ್ರೆ ಅವನಿಗೆ ಮಗನಲ್ಲಿ ಮೋಹ, ಅಧಿಕಾರದಲ್ಲಿ ಮೋಹ ಇದೆ ಅಲ್ವಾ, ಯಾವಾಗೂ ಭಯದಿಂದ ಇರ್ತಾನೆ. ಎಲ್ಲಿ ಹೊರಟೋಗ್ಬಿಡುತ್ತೋ, ನನಗೆಲ್ಲಿ ಸಿಗೋದಿಲ್ವೋ, ನನ್ನ ಮಗನಿಗೆಲ್ಲಿ ಸಿಗೋದಿಲ್ವೋ ಅನ್ನೋದು ಯಾವಾಗಲೂ ಅವನಿಗೆ ಭಯದ ಚಿಂತೆ. ಅದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇದ್ದಾರೆ ಅವರು. ಮುಂದುವರೆದು ಹೇಳ್ತಾರೆ, ಭಾರತ ಈ ಜೀವಾತ್ಮ ಒಂದು ನದಿಯಾಗಿದೆ. ಇದನ್ನ ಒಂದು ಉಪಮಾನವನ್ನ ಕೊಟ್ಟು ಹೇಳ್ತಾ ಇದ್ದಾರೆ ನೋಡಿ. ಈ ಜೀವಾತ್ಮ ಅನ್ನೋದು ಒಂದು ನದಿ ಆದ್ರೆ ಇದರಲ್ಲಿ ಪುಣ್ಯ ಅನ್ನೋದು ತೀರ್ಥ, ಸತ್ಯ ಸ್ವರೂಪನಾದ ಪರಮಾತ್ಮನಿಂದ ಇದರ ಉದ್ಗಮವಾಗಿದೆ ನೋಡಿ. ಈ ತೀರ್ಥ ಅನ್ನೋದು ಪುಣ್ಯ, ಇದು ಎಲ್ಲಿಂದ ಉದ್ಗಮವಾಗಿರುವಂಥದ್ದು? ಇದು ಭಗವಂತನಿಂದ ಉದ್ಗಮವಾಗಿರುವಂಥದ್ದು. ತಾಳ್ಮೆ ಅನ್ನೋದೇ ಇದರ ದಡ. ಇದರಲ್ಲಿ ದಯೆ ಅನ್ನುವಂಥ ಅಲೆಗಳು ಏಳುತ್ತೆ. ಪುಣ್ಯಕರ್ಮವನ್ನ ಮಾಡುವಂಥ ಮನುಷ್ಯ ಇದರಲ್ಲಿ ಸ್ನಾನ ಮಾಡಿ ಪವಿತ್ರನಾಗ್ತಾನೆ. ಯಾಕೆ ಅಂತಂದ್ರೆ ಲೋಭರಹಿತವಾದಂಥ ಆತ್ಮ ಸದಾ ಪವಿತ್ರವೇ ಆಗಿರುತ್ತೆ. ಯಾರಲ್ಲಿ ಲೋಭ ಇರೋದಿಲ್ವೋ, ನನಗೆ ಬೇಕು ಬೇಕು ಅನ್ನೋ ಒಂದು ಆಸೆ ಇರುತ್ತಲ್ಲ, ಅದು ಹೆಚ್ಚಾಗಿರೋದಿಲ್ವೋ, ಆಮೇಲೆ ನನ್ನ ಹತ್ರನೇ ಇರಬೇಕು ಅನ್ನೋದು ಬೇರೆ ಇರುತ್ತೆ, ಅದಿತ್ತು ಅಂತಂದ್ರೆ ಅವನು ಹಾಳಾಗ್ತಾನೆ. ಅದು ಇಲ್ಲದೆ ಇರುವಂಥ ಆತ್ಮ ಸದಾ ಪವಿತ್ರವಾಗಿರುತ್ತೆ. ಕಾಮ ಕ್ರೋಧಾದಿ ರೂಪದ ಗ್ರಾಹಕರಿಂದ ತುಂಬಿರುವಂತಹ 5 ಇಂದ್ರಿಯಗಳ ಜಲದಿಂದ ಈ ಸಂಸಾರ ಅನ್ನುವಂತಹ ನದಿ ಜನನ ಮರಣ ರೂಪಿ ದುರ್ಗಮವಾದಂತಹ ಪ್ರವಾಹವನ್ನ ತಾಳ್ಮೆಯ ನೌಕೆಯನ್ನ ಮಾಡಿಕೊಂಡು ಪಾರು ಮಾಡಬೇಕು. ಎಲ್ಲ ಬುದ್ಧಿವಾದ ಹೇಳ್ತಾ ಇದ್ದಾನೆ. ಯಾಕಂದ್ರೆ ಕಾಮ ಕ್ರೋಧ ಅನ್ನುವಂಥ ಗ್ರಾಹಕರು ತುಂಬಿರ್ತಾರೆ. ಯಾವಾಗ ನಮಗೆ ತಲೆ ಕೆಡಿಸ್ತಾರೆ ಅಂತ ಗೊತ್ತಿಲ್ಲ. ಆ 5 ಇಂದ್ರಿಯಗಳ ಜಲ ಬೇರೆ ಇದೆ. ಆ 5 ಇಂದ್ರಿಯಗಳ ಜಲದಿಂದ ಈ ಸಂಸಾರ ಅನ್ನುವಂತಹ ನದಿ ಇದೆಯಲ್ಲ, ಇದು ಜನನ ಮರಣ ಅನ್ನುವಂಥದ್ದು ಪ್ರವಾಹ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಆ ಪ್ರವಾಹವನ್ನ ತಾಳ್ಮೆ ಅನ್ನುವಂಥ ನೌಕೆ ಮಾಡಿ, ಅದರಲ್ಲೆಲ್ಲ ನಮಗೆ ತಾಳ್ಮೆ ಅನ್ನೋದಿಲ್ಲ ಅಂತಂದ್ರೆ ನಾವು ಕೊಚ್ಕೊಂಡು ಹೊಟ್ಟೋಗ್ತೀವಿ ಅಂತ ಅರ್ಥ. ಆ ನೌಕೆ ಇದ್ರೆ ನಾವು ಪಾರ ಆಗ್ತೀವಿ ಅನ್ನೋದು ಇಲ್ಲಿ ಹೇಳ್ತಾ ಇದ್ದಾರೆ. ಯಾರು ಬುದ್ಧಿ, ಧರ್ಮ, ವಿದ್ಯೆ ಮತ್ತೆ ಅವಸ್ಥೆಯಲ್ಲಿ ದೊಡ್ಡವರಾಗಿರ್ತಾರೋ ತಮ್ಮ ಬಂಧುಗಳಿಗೆ ಗೌರವ ಸತ್ಕಾರಗಳಿಂದ ಪ್ರಸನ್ನಗೊಳಿಸಿ ಅವರಿಗೆ ಕರ್ತವ್ಯ ಅಕರ್ತವ್ಯದ ವಿಷಯದಲ್ಲಿ ಪ್ರಶ್ನೆ ಮಾಡ್ತಾನೋ ಅವನು ಯಾವತ್ತೂ ಮೋಹದಲ್ಲಿ ಬೀಳೋದಿಲ್ಲ. ನೋಡಿ, ಬುದ್ಧಿನೂ ಇರಬೇಕು, ಧರ್ಮ ಇರಬೇಕು, ವಿದ್ಯೆ ಇರಬೇಕು, ಮತ್ತೆ ತನಗಿಂತ ದೊಡ್ಡವರಾಗಿರ್ಬೇಕು, ಮತ್ತೆ ಬಂಧುಗಳಿಗೆ ಗೌರವ ಸತ್ಕಾರ ಇದನ್ನೆಲ್ಲ ಮಾಡಿ ಖುಷಿ ಪಡಿಸ್ತಾನೋ ಈ ರೀತಿ ಎಲ್ಲಾ ಗುಣಗಳಿರುವಂತವನು ಅವರಿಗೆ ಅಂದ್ರೆ ಹಿರಿಯರಿಗೆ ಕರ್ತವ್ಯ ಅಂದ್ರೆ ಏನು, ಅಕರ್ತವ್ಯ ಅಂತಂದ್ರೆ ಏನು, ಆ ವಿಷಯಗಳ ಬಗ್ಗೆ ಅವರಿಗೆ ಪ್ರಶ್ನೆಯನ್ನ ಮಾಡ್ತಾನೋ ಅವನು ಯಾವತ್ತೂ ಮೋಹದಲ್ಲಿ ಬೀಳೋದಿಲ್ಲ. ಶಿಷ್ಣ ಮತ್ತೆ ಉದರವನ್ನ ತಾಳ್ಮೆಯಿಂದ ರಕ್ಷಣೆ ಮಾಡಿಕೊಂಡು, ಅಂದ್ರೆ ಕಾಮದ ವೇಗ ಮತ್ತೆ ಹಸುವು ಇರುತ್ತಲ್ಲ, ಆ ಹಸಿವಿನ ಜ್ವಾಲೆಯನ್ನ ತಾಳ್ಮೆಯಿಂದ ಸಹಿಸ್ಕೊಳ್ಬೇಕು. ಈಗ ನೋಡ್ತೀವಿ ನಾವು, ಆ ಕಾಮ ಯಾರಲ್ಲಿ
ಎಚ್ಚೆತ್ಕೊಂಡ್ಬಿಟ್ಟಿರುತ್ತೋ ಅವರು ಮತ್ತೆ ಹಸಿವು ಹೆಚ್ಚಾಗಿರುತ್ತಲ್ಲ, ಆಗ ತಾಳ್ಮೆಯನ್ನು ಕಳ್ಕೊಂಡ್ಬಿಡ್ತಾರೆ. ಆದರೆ ಆ ಸಮಯದಲ್ಲೇ ತಾಳ್ಮೆಯಿಂದ ನಾವು ಸಹಿಸ್ಕೊಳ್ಬೇಕು. ಅದನ್ನು ಕಾಮ ಬಂದರೂ ಸಹಿಸ್ಕೊಳ್ಬೇಕು, ಹೊಟ್ಟೆ ಹಸಿವಿದ್ರೂ ಕೂಡ ನಾವು ಸಹಿಸ್ಕೊಳ್ಬೇಕು. ಈ ರೀತಿ ಕೈಕಾಲುಗಳನ್ನು ನೇತ್ರಗಳಿಂದ, ನೇತ್ರ ಮತ್ತು ಕಿವಿಗಳನ್ನು ಮನಸ್ಸಿನಿಂದ, ಮತ್ತು ಮನಸ್ಸು ಮತ್ತು ವಾಣಿಯನ್ನು ಸತ್ಕರ್ಮಗಳಿಂದ ರಕ್ಷಣೆ ಮಾಡಬೇಕು. ನೋಡಿ, ಕೈಕಾಲುಗಳನ್ನು ನೇತ್ರಗಳಿಂದ ರಕ್ಷಣೆ ಮಾಡಬೇಕು, ಮತ್ತು ನೇತ್ರ ಮತ್ತು ಕಿವಿಗಳನ್ನು ಮನಸ್ಸಿನಿಂದ, ಅಂದರೆ ಕಣ್ಣು ಕಿವಿಯನ್ನು ಮನಸ್ಸಿನಿಂದ ಕಂಟ್ರೋಲ್ ಮಾಡಬೇಕು. ಕೈಕಾಲುಗಳು, ಕಣ್ಣು ನೋಡಿದ್ರೆ ತಾನೇ ಹೋಗುತ್ತೆ, ಕೈಕಾಲುಗಳು ಆ ಕೆಲಸ ಮಾಡಬೇಕು ಅಂತ, ಅದಕ್ಕೋಸ್ಕರ ಅದನ್ನು ಕಂಟ್ರೋಲ್ ಮಾಡಬೇಕು. ಮತ್ತು ಮನಸ್ಸು ಮತ್ತು ವಾಣಿ, ಮಾತಾಡೋದು ಮತ್ತು ನಮ್ಮ ಮನಸ್ಸು, ಅದನ್ನು ಯಾವುದರಿಂದ ಕಂಟ್ರೋಲ್ ಮಾಡೋದು? ಸತ್ಕರ್ಮಗಳಿಂದ. ಈಗ ನಾವು ಸತ್ಕರ್ಮಗಳನ್ನು ಮಾಡ್ತಾ ಇದ್ರೆ ನಮ್ಮ ಮನಸ್ಸು ಕೂಡ ಶುದ್ಧವಾಗಿರುತ್ತೆ, ಮತ್ತು ನಾವು ಆಡುವಂಥ ಮಾತು ಕೂಡ ಶುದ್ಧವಾಗಿರುತ್ತೆ ಅಲ್ವಾ? ಅದಕ್ಕೋಸ್ಕರ ಇಲ್ಲಿ ಆ ರೀತಿ ಹೇಳ್ತಾ ಇದ್ದಾರೆ. ಸತ್ಕರ್ಮಗಳು ಅಂತಂದರೆ ತುಂಬ ಇಂಪಾರ್ಟೆಂಟ್. ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಬೇಕು. ಆದಷ್ಟು ಆಧ್ಯಾತ್ಮಿಕ ವಿಷಯಗಳು ಅಂತಂದರೆ ಅದನ್ನು ಸತ್ಕರ್ಮ ಅಂತ ತಿಳ್ಕೊಬೇಕು ನಾವು. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.